ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವಾಗ ಅವ್ರು ಹೋಗಿದಾರಲ್ಲ, ಈಗ್ಲಾದ್ರೂ ನಿನಗೆ ಸಮಾಧಾನ ಆಯ್ತಾ? ಸಾಧ್ಯನೇ ಇಲ್ಲ. ಈ ಗಂಗೆ ಹಿಡಿದ ಕೆಲ್ಸನ ಬಿಟ್ಟಿರೋದು ಹಿಸ್ಟ್ರಿಯಲ್ಲೇ ಇಲ್ಲ. ಇವಾಗ್ಲೂ ಅವ್ನ್ ರೂಮ್ಗೆ ಹೋಗಿ ಜಾಲಾಡಿದ್ರೆ ಏನಾದ್ರೂ ಒಂದ್ ಪ್ರೂಫ್ ಸಿಕ್ಕೇ ಸಿಗುತ್ತೆ. ನೀನ್ ಪತ್ತೆದಾರಿ ಕೆಲ್ಸ ಮಾಡಿದ್ ಸಾಕು. ಇವಾಗ ಹೋಗಿ ಅಮ್ಮಂಗ್ ಹೆಲ್ಪ್ ಮಾಡು. ನಾನ್ ದೇವಸ್ಥಾನಕ್ ಹೋಗಿ ಬರ್ತೀನಿ. ಅಕ್ಕ, ನನ್ಗೂ ತುಂಬಾ ಬೋರ್ ಹೊಡಿತಿದೆ ಕಣೆ. ನಾನು ಬರ್ಲ ದೇವಸ್ಥಾನಕ್ಕೆ? ಸರಿ ಬಾ. ಒಂದ್ ನಿಮಿಷ ಇರು, ನಾನು ಅಮ್ಮಂಗ್ ಹೇಳ್ಬಿಟ್ ಬರ್ತೀನಿ. ಅಂದ್ರೆ ನಿಮಗೆ ಓಕೆ ಅಂತ ಆಯ್ತು? ಡೈರೆಕ್ಟಾಗಿ ದೊಡ್ಡವ್ರ ಜೊತೆ ಮಾತಾಡಿ ಅಂತಾನಾ? ನಾಳೆನೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರ ಹತ್ರ ಹೇಳಿ ಮದ್ವೆ ಫಿಕ್ಸ್ ಮಾಡಕ್ ಹೇಳ್ತೀನಿ. ಓಕೆನಾ? ಅಂದ್ರೆ ಇವ್ರು ಹೋಗ್ತಾ ಇರೋದು ಮದ್ವೆ ವಿಚಾರ ಮಾತಾಡಕ್ಕ. ಗಂಗೆ ಹೇಳೋದು ನಿಜಾನೇ. ಅವ್ರ ಮನೆಯವರೆಲ್ಲ ಯಾರು ಅಂತಾನೆ ಗೊತ್ತಿಲ್ಲ. ನಾನು ಒಪ್ಕೊಂಡ್ಬಿಟ್ಟೆ ಅಂತ ಅವರೇ ಅನ್ಕೊಂಡ್ಬಿಟ್ರ. ಅಯ್ಯೋ, ಮದ್ವೆ ವಿಚಾರ ಮಾತಾಡಿ ಮನೆಯವ್ರನ್ನ ಒಪ್ಪಿಸ್ಬಿಟ್ರೆ? ಏನೇ ಆದ್ರೂ ಮೊದಲು ಈ ವಿಚಾರ ಅಪ್ಪನ ಹತ್ರ ಬರಬೇಕು. ಅಪ್ಪ ಆದ್ರೆ ಮುಂದೆ ಎಲ್ಲ ವಿಚಾರಿಸಿ ನಿರ್ಧಾರ ತಗೋತಾರೆ. ದಡ್ಡಿ ನಾನು. ಯಾಕೆ ಇದನ್ನೆಲ್ಲ ಈಗಲೇ ಯೋಚನೆ ಮಾಡಬೇಕು? ಯಾಕೆ ಇಷ್ಟೊಂದು ಭಯ ಪಡಬೇಕು ನಾನು? ಎಲ್ಲ ವಿಚಾರದಲ್ಲೂ ನಾನು ಧೈರ್ಯವಾಗಿರ್ಬೇಕು. ಹೇಳೋ. ಹಲೋ ಅಣ್ಣ, ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ವಿಷಯನಾ? ಯಾರ ಬಗ್ಗೆ? ಅಣ್ಣ, ಅಭಯ್ ಬಗ್ಗೆ. ಅಣ್ಣ, ಅಭಯ್ ಬೆಂಗಳೂರಿಗೆ ಹೊರಟಿದ್ದಾನೆ. ಬಸ್ಗೋಸ್ಕರ ಕಾಯ್ತಾ ಇದ್ದಾನೆ. ಹೌದಾ? ಮುಂದೆ? ಹೌದಣ್ಣ, ಇಲ್ಲೇ ನಿಂತಿದ್ದಾನೆ. ಏಯ್, ಎಲ್ಲ ನಾನು ಹೇಳಿದ ರೀತಿನೇ ಆಗಬೇಕು. ಒಂದು ಸ್ವಲ್ಪ ಎಡವಟ್ಟಾಗಬಾರ್ದು. ಗೊತ್ತು ತಾನೆ? ಹಾಂ, ಗೊತ್ತಿದೆ ಅಣ್ಣ. ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಹೇಳು ಮಾವ. ಅಖಿಲ, ನೀನು ಅಂದ್ಕೊಂಡಾಗೆ ಅಭಯ್ ಬೆಂಗಳೂರಿಗೆ ಹೊರಟಿದ್ದಾನೆ. ಬಸ್ಸಿಗೆ ಕಾಯ್ತಾ ಇದ್ದಾನಂತೆ. ಹಾಗಿದ್ರೆ ನನ್ನ ಪ್ಲಾನ್ ವರ್ಕೌಟ್ ಆಗ್ತಾ ಇದೆ. ನಾನು ಅಂದ್ಕೊಂಡ ಹಾಗೆ ಅಭಯ್ ವಾಪಸ್ ಬರ್ತಾ ಇದ್ದಾನೆ. ನಾನು ಹೇಳಿಲ್ವಾ ಮಾವ, ನಾನು ಯಾವ ಕಾರಣಕ್ಕೂ ಇಟ್ಟು ಗುರಿನ ತಪ್ಪಲ್ಲ ಅಂತ? ಸುಮ್ಮನೆ ನೀನೇ ಹೆದರ್ಕೊಂಡೆ, ನಾನು ನಂಬಲಿಲ್ಲ. ಏನಮ್ಮ, ನಿನ್ನ ಭುಜಾನ ನೀನೇ ತಡ್ಕೋಬೇಕು. ನನಗ್ಯಾಕೋ ನಂಬಿಕೆ ಬರ್ತಾ ಇಲ್ಲ. ವಾಟ್? ಹೌದು, ಯಾಕೋ ಎಲ್ಲ ನಿನ್ನ ಕೈ ತಪ್ಪು ಹೋಗೋ ಥರ ಕಾಣಿಸ್ತಾ ಇದೆ. ನನ್ನ ಕೈ ತಪ್ಪು ಹೋಗೋದಾ? ನೆವರ್. ಅಭಯ್ ನನ್ನ ಹಿಡಿತದಲ್ಲಿ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ನನ್ನ ಕೈ ತಪ್ಪು ಹೋಗಕ್ಕೆ ಚಾನ್ಸೇ ಇಲ್ಲ. ಏನು? ಯಾವ ಇನ್ಫಾರ್ಮೇಶನ್ ಸಿಗ್ಲಿಲ್ವಾ ಸರ್? ಫೋನಿಂದಂತೂ ಯಾವ ಅಪ್ಡೇಟು ಸಿಕ್ಕಿಲ್ಲ. ಹಾಗಾಗಿ ಬೆಂಗಳೂರಿಂದ ಹೊರಗಡೆ ಹೋಗೋ ಎಲ್ಲ ರೂಟ್ದು ಫೂಟೇಜ್ ಚೆಕ್ ಮಾಡಿಸ್ತಾ ಇದ್ದೀನಿ. ಮೊನ್ನೆ ರಾತ್ರಿಯಿಂದ ಹಿಡಿದು ನೆನ್ನೆ ರಾತ್ರಿವರೆಗೂ ಎಲ್ಲ ಫೂಟೇಜ್ಗಳ ಮೇಲೆ ವರ್ಕ್ ನಡೀತಿದೆ. ಸಂಜೆ ಒಳಗೆ ಅಪ್ಡೇಟ್ ಕೊಡ್ತೀನಿ. ಸಿಕ್ಕಿದ್ರೆ ಅದರಲ್ಲೇನಾದರೂ ಸಿಗ್ಬಹುದು, ಇಲ್ದಿದ್ರೆ ಬೇರೆ ಯಾವ ಚಾನ್ಸೂ ಇಲ್ಲ. ಸರಿ ಸರ್. ಓಕೆ, ಸರಿ. ಅತ್ತೆ, ಹಾ, ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಕೊಟ್ಟಿದ್ದೀನಿ. ಬನ್ನಿ ಅತ್ತೆ, ಹೋಗಿ ಬರೋಣ. ಈಗ ಯಾಕಮ್ಮ ಅಭಿಷೇಕ ಇಲ್ಲ? ಅಭಯ್ ಬರ್ತಾ ಇದ್ದಾನಲ್ಲ, ಅದಕ್ಕೆ. ಏನು?
ಅಭಯ್ ಬರ್ತಿದಾನಾ? ಹಾ ಅತ್ತೆ, ನೆನೆ ರಾತ್ರಿ ಫೋನ್ ಮಾಡಿ ಬಾ ಅಂತ ಹೇಳ್ದೆ. ದೇವ್ರೇ ದೇವ್ರೇ, ಏನ್ ಮಾಡ್ತಿದ್ಯಾ ಕೌಸಲ್ಯ ನೀನು? ಅತ್ತೆ, ಟೆನ್ಷನ್ ಆಗ್ಬೇಡಿ. ನಾನು ಅವನ ಹತ್ರ ಅಖಿಲನ್ ವಿಚಾರ ಏನು ಹೇಳಿಲ್ಲ. ಬಾ ಅಂತ ಹೇಳ್ದೆ, ಬರ್ತೀನಿ ಅಂದ ಅಷ್ಟೇ. ಯಾವಾಗ ಬರ್ತಾನೆ? ಇವತ್ತೇ ಬರ್ತೀನಿ ಅಂತ ಹೇಳ್ದ. ನಾನು ಅವಾಗ್ಲಿಂದ ಅವನು ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾಟ್ ರೀಚಬಲ್ ಬರ್ತಾ ಇದೆ. ಟ್ರಾವೆಲಿಂಗ್ ಅಲ್ಲಿದ್ದಾನೋ ಏನೋ. ಸರಿ ಅತ್ತೆ, ನಾನು ಹೋಗಿ ಪೂಜೆಗೆಲ್ಲ ರೆಡಿ ಮಾಡ್ಕೋತೀನಿ. ನೀವು ರೆಡಿಯಾಗಿ ಬಂದ್ಬಿಡಿ. ಅಣ್ಣ ಬಸ್ ಯಾವಾಗ ಬರುತ್ತೆ? ಇನ್ನು 4 ತಾಸಾಗುತ್ತಪ್ಪ. ಬಾಸ್, ಈಗ ಆಲ್ರೆಡಿ 2 ಅವರ್ ಕಾದಿದ್ದೀವಿ. ಬಸ್ ಬರಬೇಕು ಅಂತಂದ್ರೆ ಇನ್ನು 4 ಅವರ್ ಬೇಕಂತೆ. ಏನು ಮಾಡೋದು? ಕಾಯೋಣ ಬಿಡೋ. ಅಯ್ಯೋ ಬಾಸ್, ನನ್ನ ಕೈಲಿ ಆಗಲ್ಲ. ಯಾವ್ದಾವ್ದು ಕಾರ್ ಬರ್ತಾ ನೋಡ್ತೀನಿ, ಹಂಗೆ ಹತ್ಕೊಂಡು ಹೋಗ್ತೀನಿ ನಾನು. ಈ ಊರ್ ಬಿಟ್ಟು ಹೋಗ್ತಿರೋದು ಯಾಕೋ ಗೌರಿನೇ ಬಿಟ್ಟು ಹೋಗ್ತಿದ್ದೀನಿ ಅಂತ ಅನಿಸ್ತಿದೆ ಕಣೋ. ವಾ, ಹೋಗಕ್ ಮನ್ಸೇ ಇಲ್ಲ. ಒಂದೇ ಒಂದ್ಸಲ ಗೌರಿನ ನೋಡ್ಬೇಕು. ಏನು ಬಾಸ್ ಇದು? ಈಗ ತಾನೇ ನಿಮ್ಮ ಹುಡುಗಿನ ನೋಡಬೇಕು ಅಂತ ಹೇಳಿದ್ರಿ. ಆಲ್ರೆಡಿ ನಿಮ್ಮ ಮನಸ್ಸಿನ ಮಾತು ನಿಮ್ಮ ಹುಡುಗಿಗೆ ಟಚ್ ಆಗಿಬಿಟ್ಟಿದೆ. ಅಕ್ಕ, ಇವರೇನೆ ಇನ್ನೂ ಇಲ್ಲೇ ಇದ್ದಾರೆ? ಏನೋ ಗೊತ್ತಿಲ್ಲ, ಬಾ ನೋಡೋಣ. ಬಾ. ಏನ್ರಿ, ಇನ್ನು ಹೋಗಿಲ್ವಾ? ಇಲ್ಲೇ ಇದ್ದೀರಾ? ಯಾಕೋ ನಮ್ಮವ್ರಿಗೆ ನಮ್ಮನ್ ಕಳ್ಸೋ ಮನ್ಸೇ ಇಲ್ಲ ಅನ್ಸತ್ತೆ. ಏನಂದ್ರಿ? ಅಂದ್ರೆ ನಿಮ್ ಈ ಊರ್ಗೆ ನಮ್ಮನ್ ಕಳ್ಸೋ ಮನ್ಸಿಲ್ಲ ಅನ್ಸುತ್ತೆ ಅಂದೆ. ಹೋಗೋಕೆ ನಿಮಗ್ ಮನ್ಸಿಲ್ಲ ಅಂತ ಹೇಳಿ ನಮ್ಮೂರಿನ ಯಾಕಂತೀರಾ?